ಯಾತ್ರಿ ನಿವಾಸವನ್ನು ಉದ್ಘಾಟನೆ ಮಾಡಲಿ ಆಗಮಿಸಿದಂಥ ಕರ್ನಾಟಕ ರಾಜ್ಯದ ಉಪಮುಖ್ಯರಾದ ಡಿ ಕೆ ಶಿವಕುಮಾರ್ ಅವರೇ, KLE ಸಂಸ್ಥೆಯ ಕಾರ್ಯಾಧ್ಯಕ್ಷರು ಮತ್ತು ಶಿಕ್ಷಣ ಸಂಸ್ಥೆಯಲ್ಲಿ ಆರೋಗ್ಯ ಸಂಸ್ಥೆಯಲ್ಲಿ ಹೆಚ್ಚಿಗೆ ಪ್ರಾಧಾನ್ಯ ಕೊಟ್ಟು ಜನರಿಗೆ ಅನುಕೂಲ ಮಾಡಿಕೊಟ್ಟಂಥ ಪ್ರಭಾಕರ್ ಕೋರೆ ಅವರೇ, ಸುಮಾರು 6 ದಿನಗಳಿಂದ ಈ ಕಾರ್ಯಕ್ರಮವನ್ನು ಶ್ರೀಗಳ ನೇತೃತ್ವದಲ್ಲಿ ವಿಶೇಷವಾಗಿ ಗಣೇಶ್ ಹುಕ್ಕೇರಿ ಅವರು ಸಂಪೂರ್ಣವಾದ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಲಿಕ್ಕೆ ಕಾರಣೀಭೂತರಾದ ಗಣೇಶ್ ಹುಕ್ಕೇರಿ ಅವರೇ ಮತ್ತು ಈ ಭಾಗದ ಎಲ್ಲ ಭಕ್ತಾದಿ ಬಂಧುಗಳೇ, ಅಣ್ಣ ತಮ್ಮಂದಿರೇ, ತಾಯಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಎಲ್ಲ ಮಿತ್ರರೇ, ಬೆಳಗ್ಗೆ 9 ಗಂಟೆಗೆ ಇವತ್ತು ದೇಶದ ರಾಜ ಗೋಪುರವನ್ನು ಉದ್ಘಾಟನೆಯನ್ನು ಮಾಡಿದಂಥ ಘನತೆತ್ತ ಉಪರಾಷ್ಟ್ರಪತಿಗಳಾದ ರಾಧಾಕೃಷ್ಣರವರು ಮತ್ತು ಅಧ್ಯಕ್ಷಸ್ಥಾನ ವಹಿಸಿದಂಥ ರಾಜ್ಯಪಾಲರಾದ ದೇವರ್ಚಂದ್ ಗೆಹ್ಲೋಟ್ ಅವರು ಸುಮಾರು 9 ಗಂಟೆಗೆ ಆಗಮಿಸಿ ಒಂದು ಶ್ರೀಗಳ ಒಂದು ನೇತೃತ್ವದಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಮಾಡಿದ ನಂತರ ಇಲ್ಲಿವರೆಗೆ ತಾವೆಲ್ಲರೂ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರ ಆಗಮನವನ್ನು ಇಲ್ಲಿವರೆಗೆ ತಾವೆಲ್ಲರೂ ಕಾಯ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಅವರ ಹಿತವಚನಗಳನ್ನು ಕೇಳಲಿಕ್ಕೆ ತಾವೆಲ್ಲರೂ ಆಸಕ್ತರಾಗಿದ್ದೀರಿ. ನಾನು ಹೆಚ್ಚಿಗೆ ಮಾತಾಡಿದ ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ, ಧೈರ್ಯಶೀಲ ಉಪಮುಖ್ಯ ಅಂದ್ರೆ ತಪ್ಪಾಕಿಲ್ಲ. ಹಿಡಿದ್ರೆ ಬಿಡಾಗಿಲ್ಲ, ಒಮ್ಮೆ ಕೈಯಾಗ ಯಾವುದೋ ಕೆಲಸ ತೊಗೊಂಡ್ರೆ ಅದು ಮುಗಿಯೋ ತನಕ ಬಿಡಂಗಿಲ್ಲ. ಇವತ್ತು ಉದಾಹರಣೆ ಹೇಳ್ಬೇಕಂತಂದ್ರೆ, ಈ 32 ಕೋಟಿ ರೂಪಾಯಿಗಳನ್ನು ಕೃಷ್ಣಾ ನದಿ ದಂಡೆ ಮೇಲೆ ಬ್ರಿಡ್ಜ್ ಕಮ್ ಬ್ಯಾರೇಜನ್ನು 1 ವರ್ಷದಾಗ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿಕೆ ತುಂಬ ಸಂತೋಷ ಆಗ್ತಾ ಇದೆ. ಅದೇ ಪ್ರಕಾರ ಇವತ್ತ ಹೆಚ್ಚಿನ ಹಣವನ್ನು ಈ ರೈತರಿಗೆ ಹೋಗಲಿಕ್ಕೆ ದಾರಿ ಯಾರು ಮಾಡಿಕೊಟ್ಟಿದ್ದಾರಪ್ಪ ಅಂತಂದ್ರೆ ನಮ್ಮ ಉಪಮುಖ್ಯಮಂತ್ರಿಗಳಂತ ಹೇಳಿದ್ರು ತಪ್ಪಾಗಿಲ್ಲ. ಇಂಥ ಸಾಕಷ್ಟು ವಿಚಾರಗಳನ್ನು ಅನುದಾನವನ್ನು ಈ ಕ್ಷೇತ್ರಕ್ಕೆ ಕೊಟ್ಟು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಏನು ತಪ್ಪಾಗಿಲ್ಲ. ಆದರೆ ಒಂದು ಕಡೆ ಮಾತು ಹೇಳ್ತೀನಿ, ಈಗಾಗಲೇ ಯಡೂರು ಶ್ರೀಗಳು ಹೇಳ್ತಾ ಇದ್ರು, ಕಾಡದೇವರ ಮಠದ ವೀರಭದ್ರ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ. ಅದೇ ಪ್ರಕಾರ ಶ್ರೀಶೈಲ ಪೀಠಕ್ಕೆ ಕೂಡ ಅವರು ಪೀಠಾಧಿಕಾರಿಗಳಾಗಿರೋದ್ರಿಂದ
ಆ ಕ್ಷೇತ್ರವನ್ನು ಕೂಡ ಅಭಿವೃದ್ಧಿ ಮಾಡಬೇಕಂತ ನಮ್ಮ ಶ್ರೀಗಳು ಈಗಾಗಲೇ ತಮ್ಮ ವಿಚಾರವನ್ನು ವ್ಯಕ್ತ ಮಾಡಂತ ಹೇಳಿದರು. ಆ ಸಂದರ್ಭದಲ್ಲಿ ಸುಮಾರು 400 ಈ ಭಕ್ತಾದಿಗಳು ಬಂದಂಥ ಜನರಿಗೆ ಉಳಿದುಕೊಳ್ಳಲು 400 ಯಾತ್ರಿ ನಿವಾಸ ರೂಮ್ಗಳನ್ನು ಇವತ್ತು ಕಟ್ತಾ ಇದ್ದಾರೆ. ಅವ್ರು ಬಂದ ಮಾತು ಕೇಳೋದು, ನನ್ನ ವಿಚಾರ ಇಷ್ಟ. ಆ ಭಕ್ತ ಏನಿವತ್ತು 400 ಯಾತ್ರಿ ನಿವಾಸಗಳನ್ನು ಕಟ್ತಾ ಇದ್ದಾರೆ, ಅದಕ್ಕೆ ತಾವು ಸಂಪೂರ್ಣವಾದ ಸಹಾಯ ಸಹಕಾರ ಮಾಡಬೇಕಂತ ಈ ಸಂದರ್ಭದಲ್ಲಿ ತಿಳ್ಕೊಂಡ ಹೆಚ್ಚಿಗೆ ಮಾತಾಡ್ದ. ಯಾಕಂದ್ರೆ ನೀವು ಬೆಳಗಿನಿಂದ ಬಂದು ಕೂತಿದ್ದೀರಿ, ಸಾಕಷ್ಟು ವಿಚಾರವನ್ನು ಇವತ್ತು ಹೇಳಬೇಕಾಗಿದೆ. ದಯವಿಟ್ಟು ಇವತ್ತು ಅವೆಲ್ಲರೂ ಬಂದದ್ದು ಪ್ರಕಾಶ್ ಹುಕ್ಕೇರಿ ಅವ್ರ ಸಲುವಾಗೆಲ್ಲ, ತಾವೆಲ್ಲರೂ ಬಂದದ್ದು ಇವತ್ತು ಜಗದ್ಗುರುಗಳ ಆಶೀರ್ವಾದ ಮತ್ತು ವಿಶೇಷವಾಗಿ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರ ವಿಚಾರ ಮತ್ತು ಯಾತ್ರಿ ನಿವಾಸವನ್ನು ಉದ್ಘಾಟನೆ ತಾವು ಮಾಡಲಿಕ್ಕೆ ತಾವೆಲ್ಲರೂ ಬಂದಿದ್ದೀರಿ ಅಂತ ಈ ಸಂದರ್ಭದಲ್ಲಿ ನನ್ನ ವಿಚಾರವನ್ನು ವ್ಯಕ್ತ ಮಾಡಿ ನನ್ನ ಮಾತುಗಳಿಗೆ ವಿರಾಮನ ಹೇಳ್ತಾ ಇದ್ದೀನಿ.